ಒಂದು 3 ನಿಮಿಷದಲ್ಲೇ KGF ಸಿನಿಮಾ 1 and 2 ನೋಡಿದಷ್ಟು ಖುಷಿ ಆಯ್ತು ನನಗೆ. ಏ ರಾಕಿ ಕ್ಯಾ ಚಾಹಿಯೇ ರೇ ತೆರೆಕೋ? ದುನಿಯಾ ತಗೋ ನಿನ್ನೆ ದುನಿಯಾ, ಅಷ್ಟು ದುನಿಯಾ ಧೂಳ್ ಎಬ್ಸ್ಬಿಟ್ಟಿದ್ಯಾ ನೀನು. ವೆರಿ ವೆಲ್ ಡನ್ ಸಾತ್ವಿಕ್ ಅಂಡ್ ಸೌಮ್ಯ. ಈ ಧೂಳ್ ಪರ್ಫಾರ್ಮೆನ್ಸ್ ಗೆ ನಮ್ಮ ರಕ್ಷಿತಾ ಅವ್ರು ಏನಂತಾರೆ ನೋಡುವ. ರಾಕ್ಸ್ ಸೌಮ್ಯ ಅಂಡ್ ಸಾತ್ವಿಕ್ ಅವರಿಬ್ರು ಟು ಬಿ ಆನೆಸ್ಟ್ ದೇ ಆರ್ ಒನ್ ಆಫ್ ದ ಹೈಯೆಸ್ಟ್ ಕಂಟೆಂಡರ್ಸ್ ಇಲ್ಲಿ. ಅಂದ್ರೆ ನಾವು ಸೀನಿಯರ್ಸ್ ಇದೀವಿ, ನಾವು ಜೂನಿಯರ್ಸ್ ಇದೀವಿ ಅಂತಲ್ಲ, ಬಟ್ ಸಾತ್ವಿಕ್ ಅಂಡ್ ಸೌಮ್ಯ ಎನರ್ಜಿ ದ ವೇ ರುದ್ರಾ ಹ್ಯಾಸ್ ಬಾಟ್ ದಮ್ ಇನ್ ದ ಕಾಂಪಿಟೇಷನ್ ಅದು ಬೇರೆ ಲೆವೆಲ್ ಅಲ್ಲೇ ಇದಾರೆ ಅವರಿಬ್ರು. ಅಂಡ್ ದೇ ಆರ್ ಒನ್ ಆಫ್ ಮೈ ಫೇವ್ರೆಟ್ ಕಂಟೆಸ್ಟೆಂಟ್ಸ್. ಇವತ್ತು ದ ಮೇಜರ್ ಎನರ್ಜಿ ಇವತ್ತು ಇದ್ದಿದ್ದೆ ಹುಡುಗರು ಅನ್ಸುತ್ತೆ. ದ ಬಾಯ್ಸ್ ಡಿಡ್ ಅ ಗ್ರೇಟ್ ಜಾಬ್. ಸೌಮ್ಯ ಹ್ಯಾಂಡಲ್ ಮಾಡಿರೋ ರೀತಿ ಇರ್ಬೋದು. ನಾನು ಯಾವಾಗಲೂ ಹೇಳ್ತೀನಿ ರುದ್ರಾಸ್ ಬಿಗ್ಗೆಸ್ಟ್ ಸ್ಟ್ರೆಂಗ್ತ್ ಆರ್ ಇಸ್ ಬಾಯ್ಸ್. ಅವ್ನು ಪ್ರತಿ ಸಲನೂ ಒಂದು ಗ್ರೂಪ್ ಪರ್ಫಾರ್ಮೆನ್ಸ್ ಮಾಡಿದಾಗ ಬಹುಶಃ ಅದು ಪ್ರೂವ್ ಮಾಡ್ಕೊಂಡು ಹೋಗ್ತಾನೆ. ಆ್ಯಂಡ್ ದ ಚಿಲ್ಡ್ರನ್ ದೇ ಆಲ್ಸೋ ಡಿಡ್ ಅ ಗ್ರೇಟ್ ಜಾಬ್. ರುದ್ರಾ ಕೀಪ್ ಇಟ್ ಅಪ್. ಗೋಯಿಂಗ್ ಸ್ಟ್ರೇಟ್ ಟು ರಾಘು. ಹೇಳಿ ರಾಘು. ಏನ್ ಹೇಳೋದಪ್ಪ, ಈ ಸಾತ್ವಿಕ್ ಸೌಮ್ಯ ಪ್ರತಿ ಸಲ ಸ್ಟೇಜ್ ಮೇಲೆ ಬಂದಾಗ ಅದೊಂದು ಬೇರೆನೆ ಪ್ರಪಂಚ ಅದು. ಇವರಿಬ್ರು ಫ್ಯಾಂಟಾಸ್ಟಿಕ್ ಡಾನ್ಸರ್ಸ್, ಟೆಕ್ನಿಕಲಿ ದೇ ಆರ್ ಫ್ಯಾಂಟಾಸ್ಟಿಕ್. ಅವ್ರ ಎನರ್ಜಿ ಲೆವೆಲ್, ಆಮೇಲೆ ಇವಾಗ ಮಕ್ಳು ಏನೇ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೀವಲ್ಲ, ಅದಕ್ಕೆ ತದ್ವಿರುದ್ಧವಾಗಿ ಇವ್ರು ಮಾಡೋದೆಲ್ಲ ಚೆನ್ನಾಗಿರುತ್ತೆ. ಅಷ್ಟು ಚೆನ್ನಾಗಿ ಡಾನ್ಸ್ ಮಾಡ್ತಾರೆ. ಅಂಡ್ ಆ ಸ್ಟೈಲ್ ಇದೆಯಲ್ಲ, ಎಸ್ಪೆಷಲಿ ಪ್ರತಿ ಸಲ ಇವ್ರನ್ನ ಲಿಫ್ಟ್ ಮಾಡಿದಾಗ ನಮ್ಗೆ ಗೊತ್ತು ಮಕ್ಳು ಹಾರ್ತಾನೆ ಇರ್ತಾರೆ, ಲಿಫ್ಟ್ ಮಾಡ್ತಾರೆ ಈಸಿ ಅಂತ. ಬಟ್ ಆ ಲಿಫ್ಟ್ ಅಲ್ಲಿ ಏನ್ ಸ್ಪೆಷಾಲಿಟಿ ಮಾಡ್ತಾರೆ ಅಂತ ಪ್ರತಿ ಅಂಡ್ ಅವಳು ಶಿ ರೊಟೇಟೆಡ್. ಅವ್ರು ಲಿಫ್ಟ್ ಮಾಡಿ ಥ್ರೋ ಮಾಡಿದಾಗ ಏರ್ ಅಲ್ಲಿ ರೊಟೇಟ್ ಮಾಡ್ತಾಳೆ. ಅದು ತುಂಬಾ ಕಷ್ಟ ಅದು ಆ ತರ ವಿಚಾರಗಳೆಲ್ಲ ಮಾಡೋದು. ರುದ್ರಾ ಮಾಸ್ಟರ್ ಫ್ಯಾಂಟಾಸ್ಟಿಕ್ ಜಾಬ್. ಅಂಡ್ ನಿಜವಾಗ್ಲೂ ಹುಡುಗರೆಲ್ಲ ಸಕ್ಕದ ಡಾನ್ಸ್ ಮಾಡಿದ್ರ. ಥ್ಯಾಂಕ್ ಯು ಸೋ ಮಚ್ ಸಾತ್ವಿಕ್ ಸೌಮ್ಯ. ಥ್ಯಾಂಕ್ ಯು ರಾಘು. ನಿಜವಾಗ್ಲೂ ಕರ್ನಾಟಕ, ಭಾರತ ಅಷ್ಟೇ ಅಲ್ಲ, ಪ್ರಪಂಚದಾದ್ಯಂತ ಒಮ್ಮೆ ಮತ್ತೆ ಎಲ್ಲ ಕನ್ನಡಿಗರ ಕಡೆ ತಿರುಗಿ ನೋಡೋ ಹಾಗೆ ಮಾಡಿದ್ದೆ KGF ಚಿತ್ರ. ಸೊ ಆ KGF 1 ಮತ್ತು KGF 2 ಚಿತ್ರದ ಒಂದಷ್ಟು ತುಣುಕುಗಳು ಅದನ್ನ ರುದ್ರಾ ಮಾಸ್ಟರ್ ಅಷ್ಟು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಜೊತೆ ಕೊಟ್ಟಿದ್ದಕ್ಕೆ ಫಸ್ಟ್ ರುದ್ರಾ ಮಾಸ್ಟರ್ಗೆ ಒಂದು ಚಪ್ಪಾಳೆ ಬರಬೇಕು. ಅಂಡ್ ಇವತ್ತು ನಮಗೆಲ್ಲ ಒಂದು ದೊಡ್ಡ ಹೆಮ್ಮೆ ಏನಪ್ಪಾ ಅಂತ ಅಂದ್ರೆ ಆ ಚಿತ್ರದ ಒಂದು ಹಾಡು ಸಲಾಂ ರಾಕಿ ಬಾಯ್ ಹಾಡನ್ನ ಕೊರಿಯೋಗ್ರಾಫ್ ಮಾಡಿದ್ ಯಾರು? ನಮ್ಮೆಲ್ಲರ ಹೆಮ್ಮೆಯ ಮೆಂಟರ್ ಮೋಹನ್ ಮಾಸ್ಟರ್. ಚಪ್ಪಾಳೆ ಬರ್ಲಿ ನಮ್ಮ ಮೋಹನ್ ಮಾಸ್ಟರ್ಗೆ. ಈಗ ಅದೇ ತರ ದೊಡ್ಡ ದೊಡ್ಡ ಸಿನಿಮಾಗಳಿಗೆ, ದೊಡ್ಡ ದೊಡ್ಡ ಹಾಡುಗಳಿಗೆ ಕೊರಿಯೋಗ್ರಾಫ್ ಮಾಡುವಂತ ಏಕೈಕ ಕೊರಿಯೋಗ್ರಾಫರ್ ಯಾರು? ನಮ್ಮ ಚಿನ್ನಿ ಪ್ರಕಾಶ್ ಮಾಸ್ಟರ್, ದ ಇಂಡಿಯನ್ ಸ್ಟೈಲಿಶ್ ಕೊರಿಯೋಗ್ರಾಫರ್ ಚಿನ್ನಿ ಪ್ರಕಾಶ್ ಮಾಸ್ಟರ್. ಅವ್ರಿಗೆ ಬರ್ಲಿ ಒಂದು ಜೋರ್ ಚಪ್ಪಾಳೆ. Over to you, Master. Definitely exciting ಆಗಿತ್ತು because dance combined fight ಇದಲ್ಲ. This is I think Ravi sir's invention actually. ಒಂದು ಡಾನ್ಸ್ಗೆ combined fight ಪ್ರೇಮನೋಕನಲ್ಲಿ ಫಸ್ಟ್ ಅವರೇ ಇನ್ವೆಂಟ್ ಮಾಡಿದ್ರು. So from there onwards the entire journey of dance combined fight start ಆಯಿತು. And these guys were excellent. ಒಂದು ಹೆಡ್ ಫ್ಲಿಪ್ ಇತ್ತು ಇಬ್ರು ಮಾಡಿದ್ರು. What excellent. ಏನ್ ಫಿನಿಶ್, ಏನ್ ಬಾಡಿ ವರ್ಕ್, ವಾಟ್ ಸ್ಟೈಲ್. ಅಂಡ್ ಅವಳು ಸೌಮ್ಯ ಏನ್ ಮಾಡ್ತಾಳೆ ಟೈಗ್ರಸ್ ತರ. ವಾಟ್ ಯಾ ಶಿ ಇಸ್ ಅಮೇಜಿಂಗ್, ಶಿ ಅಮೇಜಿಂಗ್. ಬೋತ್ ಆಫ್ ದೆಮ್ ಆರ್ ಎಕ್ಸಲೆಂಟ್ ಡಾನ್ಸರ್ಸ್. ಯಾ ಈ ವಯಸ್ಸಿನಲ್ಲಿ ಹೌ ದೇ ಡೂ, ವಾಟ್ ಫಿನಿಶ್, ವಾಟ್ ಬಾಡಿ ಲ್ಯಾಂಗ್ವೇಜ್, ವಾಟ್ ಸ್ಲೈಡ್ಸ್, ವಾಟ್ ಫ್ಲಿಪ್ಸ್ ಅಂಡ್ ದೆನ್ ಡಾನ್ಸ್ ವಿತ್ ಫೈಟ್, ವಿತ್ ಎನರ್ಜಿ. ಔಟ್ಸ್ಟ್ಯಾಂಡಿಂಗ್ ಬಾಯ್ಸ್, ಯು ಆರ್ ಕಿಲ್ಲಿಂಗ್ ಟುಡೇ, ಯು ಆರ್ ಜಸ್ಟ್ ಕಿಲ್ಲಿಂಗ್. ರುದ್ರಾ ಮಾಸ್ಟರ್ ಮತ್ತೆ one more feather in your cap. So you just nailed it, master. Superb choreography, outstanding designing first. So congratulations, guys. I just loved it. You were mind-blowing, I should say. Thank you so much. Thank you, Master. Thank you. Master, ಒಂದು ರಕ ಶಕ ಬರ್ಲಿ ಮಾಸ್ಟರ್. It was a rocking, shaka shaking. Thank you, Master. Thank you. And Ravi sir, ಈ ಮಕ್ಳ ಬಗ್ಗೆ ಹೇಳಲೇಬೇಕು. ಸಾತ್ವಿಕ್ ಮತ್ತೆ ಸೌಮ್ಯ ಅಂತ. ಸೌಮ್ಯ ಬೇಸಿಕಲಿ ಅವರ ತಂದೆ ಪಾನಿಪುರಿ ಮಾರ್ಕೊಂಡು ಅವರ ಜೀವನವನ್ನ ನಡೆಸ್ತಾ ಇದ್ದಾರೆ. ಅಂಡ್ ಇವಳು ಯಾವ ಲೆವೆಲ್ಗೆ ಡಾನ್ಸ್ ಬಗ್ಗೆ ಹುಚ್ಚತನ ಅಂತಂದ್ರೆ ಅವಳು ಓದೋದನ್ನೇ ನಿಲ್ಸ್ಬಿಟ್ಟಿದ್ಲು ಸರ್. ಆದ್ರೆ DKD ಬಂದ್ಮೇಲೆ ಆಕೆಯ ಎಜುಕೇಶನ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ ಶಿವಣ್ಣ ಮತ್ತೆ ವಾಪಸ್ಸು ಸ್ಕೂಲ್ಗೆಲ್ಲ ಸೇರಿಸಿ ಆಕೆ ಎಜುಕೇಶನ್ ಕಂಟಿನ್ಯೂ ಮಾಡೋ ಹಾಗೆ ಆಗಿದ್ದು ಈ DKD ಇಂದ. ಆ ಸ್ಕೂಲ್ ಮತ್ತೆ ವಾಪಸ್ ಇವ್ರನ್ನ ಕರ್ಕೊಳ್ಳೋದಕ್ಕೆ ಎಲ್ಲಾ ವ್ಯವಸ್ಥೆಯನ್ನ ಶಿವಣ್ಣ ಮಾಡ್ಕೊಟ್ಟಿದ್ದಾರೆ. ಸೊ ಈ ಎರಡು ಪ್ರತಿಭೆಗಳು ಮನೆಯಲ್ಲಿ ಸಣ್ಣದಾಗಿ ಬಡತನ ಇದ್ರೂ ಕೂಡ ಸರ್ ಡಾನ್ಸ್ ಅನ್ನೋ ಸಿರಿತನವನ್ನ ಇಟ್ಕೊಂಡು ಈ DKD ಯಲ್ಲಿ ಮೆರಿತಾ ಇದ್ದಾರೆ. ಈ ಮಕ್ಕಳ ಪ್ರತಿಭೆ ಬಗ್ಗೆ ನಿಮ್ಮ ಮಾತು ಪ್ಲೀಸ್. ಒಂದು KGF ಅನ್ನೋ ಸಿನಿಮಾದಲ್ಲಿ ಒಬ್ಬ ದುನಿಯಾ ಬೇಕು ಅಂತಾನೆ. ಹೌದು, ದುನಿಯಾ ಬೇಕು ಅನ್ನೋನು ಅವನು ಮೇನಿಯಾಕೆ ಆಗಿರ್ಬೇಕು, ಒಬ್ಬ ಉಚ್ಚಾನೆ ಆಗಿರ್ಬೇಕು. ಸೊ ಯಶ್ ಆಗ್ಲಿ KGF ಆಗ್ಲಿ ಕನಸು ದೊಡ್ಡದು ಮಾಡ್ತು. ಕನಸು ಯಾವಾಗ ಚಿಕ್ಕದಾಗಿರ್ಬಾರ್ದು, ದೊಡ್ಡದು.
ದೊಡ್ಡದು ಮಾಡ್ತು ಗೆದ್ದು ಆಯ್ತು. ಸೊ ಎವ್ರಿ ಟೈಮ್ ಯು ಶುಡ್ ಡ್ರೀಮ್ ಬಿಗ್. ನನ್ನ ಕೈಲಿ ಆಗತ್ತೆ ಆಗಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ. ಆಕಾಶ ಬೇಕು ಅಂತ ಕೇಳು, ಹೌದು. ಆಕಾಶಕ್ಕೆ ಹೋಗ್ ಅಷ್ಟೇ. ದಟ್ ಈಸ್ ವಾಟ್ KGF ಮೇಡ್ ಎವ್ರಿಬಡಿ. ಆ ಸೌಂಡ್ ಹಾಕಿದ್ರೆ ಡ್ಯಾನ್ಸ್ ಮಾಡಕ್ ಬರ್ದಿರೋನು ಕೂಡ ಡ್ಯಾನ್ಸ್ ಮಾಡ್ಬಿಡ್ತಾನೆ. ಹಾ. ಅದು ಆ ಸಿನಿಮಾ ಕೊಟ್ಟಿರೋ ಧೈರ್ಯ ಪ್ರತಿಯೊಬ್ಬರಿಗೂ ಅವ್ರು ಗೆದ್ದು ತೋರಿಸಿರೋ. ದಟ್ ಈಸ್ ವಾಟ್ KGF ಡಿಡ್ ಟು ಎವ್ರಿಬಡಿ. ವೆರಿ ಅದು. ಆಮೇಲೆ ಈ ಇಬ್ರು ಹುಡುಗರು ಬಡತನ ಎಲ್ಲಿದೆ ನೀವು ನೋಡಿದ್ರೆ ಕಣ್ಣಲ್ಲಿ ಬಡತನ ಅಲ್ವಾ. ಅವ್ರು ಕುಣಿದಾಗ ನನಗೆ ಬಡತನ ಎಲ್ಲೂ ಕಾಣಿಸ್ತಾ ಇಲ್ಲ. ಯಾರು ಬಡವರು ಯಾರು ಸಾವುಕಾರ ನನಗಂತೂ ಗೊತ್ತಿಲ್ಲ. ನಾವು ಡಿಸೈಡ್ ಮಾಡ್ಬಿಡ್ತೀವಿ ಇವ್ರು ಪಾನಿಪುರಿ ಮಾಡೋರು ಅಂತ. ನೀವೇ ಪಾನಿಪುರಿ ತಿಂದವ್ರೆ, ನಿಮ್ಗೆ ಯಾರು ಪಾನಿಪುರಿ ಕೊಡೋರು ಯಾರು ನಿಮ್ಗೆ? ಕರೆಕ್ಟ್. ಸೊ ದೇರ್ ಇಸ್ ನಥಿಂಗ್ ಕಾಲ್ಡ್ ಬಡತನ, ಇವ್ರು ಸಾವುಕಾರು ಅವೆಲ್ಲ ಏನಿಲ್ಲ. Correct. ಮನುಷ್ಯ ಏನಿದೆಯೋ ಅದ್ರಲ್ಲಿ ಸಂತೋಷವಾಗಿರೋನೇ ದೊಡ್ಡ ಸಾವುಕಾರ. ಕರೆಕ್ಟ್. ಆಮೇಲೆ ಇವರಿಬ್ರು ಈ ಸಾಂಗ್ ಬೇಕಾಗಿರೋದೇನು, ಒಂದು ದಿಮಾಕ್ ಬೇಕು, ಆಟಿಟ್ಯೂಡ್, ಆಟಿಟ್ಯೂಡ್ ಬೇಕು, Yeah. ಸ್ಟೈಲ್ ಬೇಕು, ಕೊಬ್ಬು ಬೇಕು, ನಾನೇ ಬೆಸ್ಟ್ ಅಂತ ಹೇಳ್ಬೇಕು, ನನ್ ಬಿಟ್ರೆ ಯಾರು ಇಲ್ಲ ಅಂತ ಹೇಳ್ಬೇಕು. ಅದಷ್ಟು ಅವ್ರಿಬ್ರು ಹುಡುಗರು ಮಾಡಿದ್ರು. ಡೆಫಿನೆಟ್ ಆಗಿ ಮಾಸ್ಟರ್ ನೀನು ತುಂಬಾ ಚೆನ್ನಾಗಿ ಕಂಪೋಸ್ ಮಾಡಿದ್ಯಾ. ಈ ಹುಡುಗರು ಕೂಡ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಇವೆಲ್ಲದಕ್ಕಿಂತ ಇದರಲ್ಲಿ 1% ಸಾತ್ವಿಕ್ಕಿಂತ ಅವಳು ಹುಡುಗಿ ಸೌಮ್ಯನ, ಸೌಮ್ಯ. ಅವಳಿಗೆ ಒಂದು ಮಾರ್ಕ್ ಜಾಸ್ತಿ ಕೊಡ್ತೀನಿ ನಾನು. ಅದ್ಭುತ ಮಾಡಿದವಳು, ನಿಜ. ತಿಂದಾಕ್ಬಿಟ್ಲು ಅವಳು. ಬಿಗಿನಿಂಗ್ ಇಂದ ನನ್ಕನ್ ಅವಳ ಮೇಲೆ ಜಾಸ್ತಿ ಸೆಳೀತು. ತುಂಬಾ ಚೆನ್ನಾಗಿ ಮಾಡಿದ್ಲು ಅವಳು. ಆಮೇಲೆ ಅವಳಿಗೆ ಓದ್ಸೋದಕ್ಕೆ ಎಲ್ಲ ಮಾಡಿದ್ದಾರೆ ಅಂದ್ರೆ ಯಾರು ಮಾಡಿರೋದು? ನನ್ನ ಸ್ನೇಹಿತ ಮಾಡಿರೋದಲ್ವಾ. ಅವ್ನ್ ಮಾಡಿದ್ರೆ ನಾನ್ ಮಾಡ್ದಂಗೆ. ಕರೆಕ್ಟ್. ಓದು ಬೇಡ ಅಂತ ಯಾವತ್ತು ಹೇಳ್ಬಾರ್ದು. ಜೀವನದಲ್ಲಿ ಏನ್ ಬೇಕಾದ್ರೆ ಕಳ್ಕೊಬೋದು ಮನುಷ್ಯ, ಆದ್ರೆ ವಿದ್ಯೆ ಕಳ್ಕೊಳ್ಳೋದಕ್ಕಾಗೋದಿಲ್ಲ. ಒಬ್ಬ ಮನುಷ್ಯನ್ ದುಡ್ಡು ಕೊಡೋದು ಇಂಪಾರ್ಟೆಂಟ್ ಅಲ್ಲ, ವಿದ್ಯೆ ಕೊಡೋದು ಇಂಪಾರ್ಟೆಂಟ್. ಅದು ನನ್ನ ಸ್ನೇಹಿತ ಮಾಡಿದ್ದಾನೆ ಇವತ್ತು ಅವ್ರಿಗೆ ಅಂದ್ರೆ ಅದಕ್ಕಿಂತ ದೊಡ್ಡ ಪುಣ್ಯ ಬೇರೆ ಇಲ್ಲ ಅವ್ರಿಗೆ. ನಿಜ. ಆಲ್ ದ ಬೆಸ್ಟ್ ಅಮ್ಮ, ಎಲ್ಲ ಒಳ್ಳೇದಾಗ್ಲಿ. ಅಲ್ಲ ನಿಜವಾಗ್ಲೂ ಸೂಪರ್. ರವಿ ಸರ್ ಅಂತೂ ಈ ವೇದಿಕೆ ಮೂಲಕ ವಿದ್ಯೆಯ ಮಹತ್ವವನ್ನ ಎಷ್ಟು ಅದ್ಭುತವಾಗಿ ಹೇಳಿದ್ರು. ಥ್ಯಾಂಕ್ ಯು ಸೋ ಮಚ್ ರವಿ ಸರ್. ಥ್ಯಾಂಕ್ ಯು ಸೋ ಮಚ್ ರವಿ ಸರ್. ಹಾಗೇನೆ ಈ ಮೋಸ್ಟ್ ಎನರ್ಜೆಟಿಕ್ ಪರ್ಫಾರ್ಮೆನ್ಸ್ ಬಗ್ಗೆ ನಮ್ಮ ಎನರ್ಜೆಟಿಕ್ ಮಹಾಗುರುಗಳು ಶಿವಣ್ಣ ಏನ್ ಹೇಳ್ತಾರೆ ನೋಡೋಣ. ಶಿವಣ್ಣ. ರವಿ ಸರ್ ಹೇಳಿದ್ನಲ್ಲ ಅದೇನೆ ಸೇಮ್ ಡಿಟೋ. ಅವ್ರು ಹೇಳ್ಬಿಡು ಎಲ್ಲ ಹೇಳಿದ್ರು, ನೀನೇನ್ ಹೇಳಿದ್ರು 100%. ಯಾಕಂದ್ರೆ ಅವ್ರು ಹೇಳಿದ್ರೆ ನಾನು ಹೇಳ್ದಂಗೆನೆ. ನ್ಯಾಚುರಲ್ ಹೇಳಕ್ ಹೋದ್ರೆ ಅವ್ರಿಬ್ರು ಒಳ್ಳೆ ಡಾನ್ಸಸ್. ಅಂಡ್ ನಮ್ಮ ರುದ್ರಾ ಮಾಸ್ಟರ್ ಬಗ್ಗೆ ಮಾತಾಡಂಗಿಲ್ಲ. ಅಮೇಸಿಂಗ್ ಕೊರಿಯೋಗ್ರಾಫರ್, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನೀವು KGF ಅಂತ ಫಿಲ್ಮ್ ನ ಅಷ್ಟು ಈಸಿಯಾಗಿ ವಿತಿನ್ 3-4 minutes ತೋರ್ಸೋದು ಬಹಳ ಕಷ್ಟ. ಅದನ್ನ ರುದ್ರಾ ಮಾಸ್ಟರ್ ಬಹಳ ಅದ್ಭುತವಾಗಿ ತೋರಿಸಿದ್ದಾರೆ. ಐ ಥಿಂಕ್ ಆಲ್ ದ ಬೆಸ್ಟ್ ಫಾರ್ ಎವ್ರಿಬಡಿ ಅಂಡ್ ಅಮೇಸಿಂಗ್ ಇಟ್ ವಾಸ್. ಥ್ಯಾಂಕ್ ಯು ಶಿವಣ್ಣ. ಸೌಮ್ಯ, ನೀನು ನನಗೆ ಪರ್ಫಾರ್ಮೆನ್ಸ್ ಗಿಂತ ಮುಂಚೆ ಕಿವಿಲ್ ಬಂದು ಏನೋ ಹೇಳ್ದೆ. ಅಕ್ಕ ನಾನೇನೋ ಒಂದು ಸರ್ಪ್ರೈಸ್ ತಂದಿದ್ದೀನಿ, ಯಾರಿಗೂ ಹೇಳ್ಬಿಡಿ ಅಂತ. ಬಟ್ ಈಗ ಹೇಳ್ತಿದ್ದೀನಿ, ಸಾರಿ. ಏನ್ ತಂದಿದೆ ಹೇಳ್ಬಿಡು. ಮಾಸ್ಟರ್ ಗಿಫ್ಟ್ ತಂದಿದ್ವಿ. ಮಾಸ್ಟರ್ ಗಿಫ್ಟ್ ತಂದ್ಯಾ? ಏನ್ ಗಿಫ್ಟ್ ತಗೊಂಬನ್ನಿ ಮತ್ತೆ. ಏನ್ ತಗೊಂಬಂದಿದ್ದೀರಾ? Surprise! 3, 2, 1 ರಿವೀಲ್. Tan 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 tan. Wow! Andrea. ಹೌ ಸ್ವೀಟ್. ರುದ್ರಂಗೋಸ್ಕರ ಪವನ ಪುತ್ರ ಹನುಮಂತನ ಒಂದು ವಿಗ್ರಹವನ್ನ ತಗೊಂಬಂದಿದ್ದಾರೆ. ಆಕ್ಚುಲಿ ರುದ್ರ ಮಾಸ್ಟರ್ಗೆ ತುಂಬಾ ಇಷ್ಟವಾದಂತಹ ದೇವರು ಆಂಜನೇಯ. ಆ ಆಂಜನೇಯ ಮೂರ್ತಿ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ತಂದ್ಕೊಟ್ಟಿದ್ದಾರೆ. ಮಾಸ್ಟರ್, ಆಂಜನೇಯ ದೇವರ ಬಗ್ಗೆ ನಿಮ್ಗೆ ಎಷ್ಟು ಪ್ರೀತಿ ಭಕ್ತಿ ಇದೆ ಅಂತ ನಮ್ಮೆಲ್ಲರಿಗೂ ಗೊತ್ತು. ಮ್ಯಾಮ್ ಇಟ್ಕೊಂಡ್ರೆ ಕೈಯೆಲ್ಲ ಶೇಕ್ ಆಗುತ್ತೆ. ಆಂಜನೇಯ ಅಂದ್ರೆ ನನಗೆ ತುಂಬಾ ಇಷ್ಟ ಮ್ಯಾಮ್. ನಾನು ಪ್ರತಿ ಹೆಜ್ಜೆ ಹಿಡ್ಬೇಕಾದ್ರೂ ಯಾವಾಗ್ಲೂ ಆಂಜನೇಯ ಎಲ್ಲಾ ಟೈಮಲ್ಲಿ ನನ್ನ ಸ್ಟ್ರೆಂತ್ ಆಗಿರ್ತಾರೆ. ನಾನು ಏನೇ ಕೆಲಸ ಮಾಡಿದ್ರು ಆಂಜನೇಯ ನನ್ನ ಜೊತೆ ಇರ್ತಾರೆ.